ನಮಸ್ಕಾರ. JK ತಿಪ್ಪೇಸ್ವಾಮಿ. ನಮ್ಮದು ಗ್ರಾಮ ಬಂದ್ಬಿಟ್ಟು ಹನುಮನಹಳ್ಳಿ ಹತ್ರ. ಇಲ್ಲಿ ನಮಗೆ ಜಿಯೋ ಪ್ರಾಜೆಕ್ಟ್ ಮತ್ತು ನಬಾರ್ಡ್ ಸಂಸ್ಥೆಯಿಂದ ಈ ಒಂದು ನಮ್ಮ ತರಕಾರಿ ಬೆಳೆಯೋದಕ್ಕೆ ಕೈ ತೋಟಕ್ಕೆ ನಮಗೆ ಎಲ್ಲ ಥರದ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಏನಾಗ್ತದೆ, ಒಂದು ಸೂರ್ಯಮಂಡಲ ಅಂತಕ್ಕಂಥ ಮಾಡಿದರೆ ಈ ಜಾಗದಲ್ಲಿ 8 ಥರ ಬೆಡ್ ಬರ್ತವೆ. ಮಧ್ಯದಲ್ಲಿ 8 ಥರ, ಆ ಕಡೆ 8 ಥರ. ಈ 8 ಥರ ಇರ್ತಕ್ಕಂಥ ಜಾಗದಲ್ಲಿ ಒಂದೊಂದು ಬೆಡ್ಡಿಗೆ ಇಲ್ಲಿ 8 ಥರ ಗೆಡ್ಡೆ ಜಾತಿಗಳು, ಬೀಟ್ರೂಟು, ಕ್ಯಾರೆಟು ಮತ್ತು ಮೂಲಂಗಿ, ಅದರೊಳಗಡೆ ಹೂಕೋಸು, ನವಿಲುಕೋಸು, ಈ ಥರದನ್ನು ಈ 8 ಬೆಡ್ಡಲ್ಲಿ ಸೊಪ್ಪು, ಕೊಯ್ಯರೆ ಸೊಪ್ಪು, ಗಂಟಿನ ಸೊಪ್ಪು, ಅರಿವೆ ಸೊಪ್ಪು ಹಾಗೂ ಮತ್ತು ಇನ್ನು 2 ಥರ ಜಾತಿಗಳ ಸೊಪ್ಪುಗಳನ್ನ ಇದರಲ್ಲಿ ಹಾಕ್ಕೋಬೋದು. ಕೊತ್ತಂಬರಿ ಹಾಕ್ಕೋಬೋದು ಶೆಡ್ರಲ್ಲಿ. ಈ ಜಾಗದಲ್ಲಿ ಮತ್ತು ದೊಡ್ಡದಾಗಿ ಮಾಡ್ತಕ್ಕಂಥ ತರಕಾರಿಗಳಲ್ಲಿ ಮತ್ತೆ ಮಾಡ್ಕೋಬೇಕಿದೆ. ಬೀನ್ಸು, ಕಾಳು ಬೀನ್ಸು, ಅಂಡ ಬಂಡ ಕಾಳು ಅಂತ ಕರಿತೀವಿ, ಆ ಕಾಳು, ಇಷ್ಟನ್ನೆಲ್ಲ ಪ್ರತಿಯೊಂದು ಕೂಡ ಬೆಳ್ಕೊಂಡ್ರೆ ಲಾಸ್ಟ್ ಬರ್ತಕ್ಕಂಥದ್ದು ಏನು ನಮ್ಮ ಸೂರ್ಯ ಮಾಡೋದು ಲಾಸ್ಟ್ ಬರುತ್ತೆ. ಆ ಜಾಗದಲ್ಲಿ ಆಗ್ಲಾಗ್ಬೋದು, ಬೆಂಡೆ ಆಗ್ಬೋದು, ಬಳ್ಳಿ ಬೀನ್ಸ್ ಆಗ್ಬೋದು, ನಡಿ ಬೀನ್ಸು, ಈ ಥರದ್ದೆಲ್ಲ ಮಾಡಿಕೊಂಡ್ರೆ ಈ ತರಕಾರಿ ನಮಗೆ ಒಂದು ವರ್ಷಕ್ಕೆ 12 ತಿಂಗಳಾಗಿ ಒಂದು ಜಾತಿ ಒಂದು 6 ತಿಂಗಳು ಒಂದು ಖಾಲಿ ಆಗ್ತಿದ್ದಂತೆ ಇನ್ನೊಂದು ಜಾತಿಗೆ ಅದನ್ನು ಕುಚ್ಕೊಂಡು ಅದನ್ನು ಬೆಡ್ಡನ್ನು ಹಾಳು ಮಾಡೋದು ರೀತಿಯ ಅದನ್ನು ಅನುಕೂಲತೆಯಿಂದ ಇಟ್ಕೊಂಡ್ರೆ ಈಗ ಕಳೆ ಮಾಡ್ಕೊಂಡು ಇಷ್ಟೇ ಜಾಗ ಸಾಕು ನಮಗೆ. ಹಿಂಗೆ 40 ಅಡಿ, ಹಿಂಗೆ 40 ಅಡಿ ಇರ್ತದ್ರಲ್ಲಿ 24 ಬೆಡ್ ಬರ್ತವೆ. 8 ಬೆಡ್ಡಲ್ಲಿ ಎಲ್ಲ ಥರದ ಸೊಪ್ಪು ತರಕಾರಿಗಳನ್ನ ಹಾಕ್ಕೋಬೋದು. ಎಲ್ಲ ನಾನು ಜೀವ ಸಂಸ್ಥೆಗೂ ಕೂಡ ನಾನು ಇಲ್ಲಿ ಗೈಡೆನ್ಸ್ ಮಾಡಿದ ಲೀಡ್ ಫಾರ್ಮಿಗೆ ಕೂಡ ನಮ್ಮ ರಂಗಸ್ವಾಮಿಗೂ ಕೂಡ ನಮಸ್ಕಾರಗಳು. ನಮಸ್ಕಾರ. ನಮಸ್ಕಾರ. ಒಂದು ಸತಿ ನೆನೆಸಿದಾಗ ನಮ್ಗೆ ಆ ಜಿಮ್ಮಿಗೆ ಆಮೇಲೆ ತಣ್ಣೀರಾದ್ರೆ ಸಾಕು ನಿಮಗೆ ಕ್ಲೀನಾಗಿ. ಈ ಬೆಡ್ ಇದೇ ಥರ ಇರುತ್ತೆ. ಸತೀಶ್ ಅವ್ರದ ಪ್ಲಾಟಲ್ಲಿ ನಾವು ಮಾಡಿರೋದು ಇದನ್ನು ಬಿಸ್ಲೇಳಿ ಗ್ರಾಮದಲ್ಲಿ. ಓಕೆ, ಥ್ಯಾಂಕ್ ಯು.